ಮಂಡ್ಯದಲ್ಲಿ ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಬಾಲನಟ ರೋಹಿತ್ ಸೇರಿದಂತೆ ಇತರರಿಗೆ ಗಾಯವಾಗಿದ್ದು ಒಟ್ಟು 4 ಗಂಭೀರ ಗಾಯವಾಗಿದೆ. ರೋಹಿತ್ ದವಡೆಗೆ ಆಪರೇಷನ್ ಸಹ ಮಾಡಿದ್ದಾರೆ. ಸದ್ಯ ಅವರುಗಳ ಸ್ಥಿತಿ ಹೇಗಿದೆ, ಹೇಗಾಯಿತು ಈ ಅಪಘಾತ, ಈ ವರದಿ ನೋಡಿ. ಬಸ್ ಕಾರ್ ನಡುವೆ ಭೀಕರ ಅಪಘಾತ. ಮಾಸ್ಟರ್ ರೋಹಿತ್ ದವಡೆಗೆ ಆಪರೇಷನ್. ಖಾಸಗಿ ಬಸ್ ಹಾಗೂ ಕಾರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಬಾಲನಟ ರೋಹಿತ್ ಸೇರಿ 4 ಗಂಭೀರ ಗಾಯಗಳಾಗಿವೆ. ನಟ ದರ್ಶನ್ ಅಭಿನಯದ ಕಾಟೇರ ಚಿತ್ರದಲ್ಲಿ ನಟಿಸಿರುವ ಬಾಲನಟ ರೋಹಿತ್ ತನ್ನ ತಾಯಿಯೊಂದಿಗೆ ಖಾಸಗಿ ಕಾರ್ಯಕ್ರಮ ಮುಗಿಸಿ ಕಾರಿನಲ್ಲಿ ಮೈಸೂರಿಗೆ ವಾಪಸ್ಸಾಗುವ ವೇಳೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಬಳಿ ಅಪಘಾತ ಸಂಭವಿಸಿದೆ. ಪರಿಣಾಮ ರೋಹಿತ್ನ ದವಡೆ ಹಾಗೂ ತಲೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ. ಸದ್ಯ ರೋಹಿತ್ ದವಡೆಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮಾಸ್ಟರ್ ರೋಹಿತ್ ಆರೋಗ್ಯ ಸ್ಥಿರ. ರೋಹಿತ್ ತಾಯಿ ಬೆಂಗಳೂರಿಗೆ ಶಿಫ್ಟ್. ಬಾಲನಟ ರೋಹಿತ್ ತಾಯಿ ಛಾಯಾಲಕ್ಷ್ಮಿ, ಸ್ನೇಹಿತ ಯಶಸ್ ಸೇರಿ 4 ಗಂಭೀರ ಗಾಯಗಳಾಗಿದೆ. ಎಲ್ಲರಿಗೂ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸದ್ಯ ರೋಹಿತ್ ಆರೋಗ್ಯ ಸ್ಥಿರವಾಗಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಅಜ್ಜಿ ಶಕುಂತಲಾ ತಿಳಿಸಿದ್ದಾರೆ. ದವಡೆ ಭಾಗಕ್ಕೆ ಆಪರೇಷನ್ ಮಾಡಿ ಪ್ಲೇಟ್ ಅಳವಡಿಸಲಾಗಿದೆ. 8 ತಿಂಗಳು ದ್ರವ ಆಹಾರದಲ್ಲಿರಲು ವೈದ್ಯರು ಹೇಳಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೋಹಿತ್ ತಾಯಿಗೆ ಮೇಜರ್ ಫ್ರಾಕ್ಚರ್ ಆಗಿದೆ. ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಯಾವುದೋ ಕಾಲೇಜಲ್ಲಿ ಅವನಿಗೆ ಆನರ್ ಇತ್ತು, ಅದಕ್ಕೋಸ್ಕರ ಬರ್ತಾ ಇದ್ದ, ಆವಾಗ ಆಗಿರೋದು. ಈಗ ಪರವಾಗಿಲ್ಲ. ನಿನ್ನೆ ಸ್ವಲ್ಪ ಇದಾಗಿತ್ತು, ಸರ್ಜರಿ ಆಗಿದೆ ಅವನಿಗೆ. ಸರ್ಜರಿ ಆದಮೇಲೆ ಅವನು ಓಕೆ ಆಗಿದ್ದಾನೆ, ಪರವಾಗಿಲ್ಲ. ನೋಡಿದಾಗ ಸ್ವಲ್ಪ ಏನೇ ಆದರೂ ಇದ್ದೇ ಇರುತ್ತಲ್ವ ಭಯ. ನಾನು ಆರಾಮಾಗಿದ್ದೀನಿ, ನೀವೇನು ಇದು ಮಾಡ್ಕೋಬೇಡಿ ಅಂತ ಮಾತಾಡೋದಕ್ಕಾಗೋದಿಲ್ಲ. ಕೈನಲ್ಲೇ ಈ ಥರ ತೋರಿಸ್ತಾನೆ ನೋಡಿ. ಮುಖದಲ್ಲಿ ಪರವಾಗಿಲ್ಲ ಅನ್ನೋ ಗೆಲುವು ಮುಖದಲ್ಲಿ ತೋರಿಸ್ತಾನೆ. ಹಾಗಾಗಿ ನಮಗೆ ಧೈರ್ಯ. ಅವ್ರ ತಾಯಿಗೆ ಸ್ವಲ್ಪ ಇದಾಗಿದೆ, ನೋವಲ್ಲಿದ್ದಾಳೆ ಅವಳು. ನಿನ್ನೆ ಪ್ರೋಗ್ರಾಮ್ಗೆ ರೋಹಿತ್ ಇನ್ವೈಟ್ ಮಾಡೇ ಹೋಗ್ತಾ ಇದ್ದಿದ್ದು. ಹೋಗ್ತಾ ಮಾರ್ಗ ಮಧ್ಯದಲ್ಲಿ ಪಾಲಹಳ್ಳಿಯಿಂದ ಮುಂದೆ ಬರ್ತಾ ಇರಬೇಕಾದ್ರೆ ಕೇರಳ ಬಸ್ ಅದು ಇವರ ಕಾರಿಗೆ ಗುದ್ದಿರೋದ್ರಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಆದರೆ ಇಂಜುರಿ ಆಗಿದೆ. ಎಲ್ಲರಿಗೂ ಇಂಜುರಿ ಆಗಿದೆ. ರೋಹಿತ್ಗೆ ಇಲ್ಲ, 8 ತಿಂಗಳ ಕಾಲ ಅವನಿಗೆ ಯಾವುದೇ ರೀತಿ ಫುಡ್ ಇಲ್ಲ, ಬರೀ ಲಿಕ್ವಿಡಲ್ಲಿರಬೇಕು. ಬಟ್ ಅವನು ಸ್ಪಿರಿಟಲ್ಲಿದ್ದಾನೆ, ಎಲ್ಲರಿಗೂ ಧೈರ್ಯ ಹೇಳ್ತಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ. ಗಾಯಗೊಂಡವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರಿಗೂ ಗಂಭೀರವಾದ ಶಸ್ತ್ರಚಿಕಿತ್ಸೆಗಳ ಅವಶ್ಯಕತೆ ಇಲ್ಲ ಎಂದು ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಪಘಾತದ ಸ್ಥಳದ ಚಿತ್ರಣ ನೋಡಿದ್ರೆ ಪ್ರಾಣಾಪಾಯಗಳೇ ಉಂಟಾಗಬೇಕಿತ್ತು. ಆದರೆ ಭಾರೀ ದುರಂತವೊಂದು ತಪ್ಪಿರೋದು ಸಮಾಧಾನದ ವಿಚಾರ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.